ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಕೊನೆಗೂ ನೀರನ್ನ ಬಿಡಲಾಗಿದೆ. ಇದೇ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಮತ್ತೆ ಮತ್ತೆ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗಿತಾನೆ ಇರುತ್ತೆ ಈ ನದಿ ನೀರಿನ ವಿಚಾರವಾಗಿ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಹರಿತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಹರಿತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಇರುವಂತಹ ರಾಜಾಪುರ ಬ್ಯಾರೇಜ್ ಇದು. ಕರ್ನಾಟಕಕ್ಕೆ 450 ಕ್ಯೂಸೆಕ್ ನೀರು. ಕರ್ನಾಟಕದ ರೈತರ ಪರ ನಿಂತು ಮಹಾರಾಷ್ಟ್ರದಿಂದ ನೀರು ಹರಿಸಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತು ಕರ್ನಾಟಕಕ್ಕೆ ನೀರು ಹರಿಸಿದೆ ಮಹಾರಾಷ್ಟ್ರ ಸರ್ಕಾರ. ನೋಡಿ ಆ ದೃಶ್ಯಗಳನ್ನ ಗಮನಿಸಿ ತಾವು. ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಬರ್ತಾ ಇರೋದು. ಕೊಲ್ಲಾಪುರದಲ್ಲಿ ಡ್ಯಾಮ್ ಇರೋದು, ಈ ಬ್ಯಾರೇಜ್ ಇರೋದು. ಇಲ್ಲಿಂದ ಕೃಷ್ಣಾ ನದಿಗೆ ನೀರನ್ನ ರಿಲೀಸ್ ಮಾಡುವಂತಹ ಕೆಲಸ ಈಗ ಮಹಾರಾಷ್ಟ್ರ ಸರ್ಕಾರದಿಂದ ಆಗ್ತಾ ಇದೆ. ಇದೇ ನದಿ ನೀರಿನ ವಿಚಾರವಾಗಿ ಯಾವ ರೀತಿ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗೆದಿತ್ತು, ಆ ಖ್ಯಾತೆಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಜ್ಯದ ರೈತರ ಪರವಾಗಿ ಸದಾ ಸರ್ವದಾ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಲ್ಲುತ್ತೆ. ನೋಡಿ, ಮೊನ್ನೆ ನಾವು ಮಾಡಿದಂತಹ ವರದಿ, ಅವತ್ತು ಏನೆಲ್ಲ ಸಮಸ್ಯೆ ಆಗಿತ್ತು, ಮಹಾರಾಷ್ಟ್ರ ಖ್ಯಾತಿಯಿಂದಾಗಿ ನಮ್ಮ ರಾಜ್ಯ ರೈತರು ಎಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಯಾಕೆ ನೀರನ್ನ ಹರಿಸ್ತಾ ಇಲ್ಲ. ಬ್ಯಾರೇಜ್ನ ಆ ಭಾಗದಲ್ಲಿ ನೀರಿದೆ, ಈ ಕಡೆ ನೀರು ಬಿಡ್ತಾ ಇಲ್ಲ. ಅವರು ಸ್ಟಾಕ್ ಮಾಡ್ಕೊಂಡಿದ್ರು, ಫ್ಲೋ ಇರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಮಹಾರಾಷ್ಟ್ರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರನ್ನ ರಿಲೀಸ್ ಮಾಡಿದ್ದಾರೆ. ಮೊನ್ನೆ ಮತ್ತು ಇವತ್ತಿನ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂಜು. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಗಮನಿಸ್ತಾ ಇದ್ದೀವಿ, ನೀರು ರಿಲೀಸ್ ಆಗಿದೆ. ರೈತರ ಮೊಗದಲ್ಲಿ ಸಂತಸ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳುವ ಕೆಲಸ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಹೌದು ಶ್ರೀಪಾದ್, ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಂತಂದ್ರೆ ಕರ್ನಾಟಕದ ರೈತರ ಪರ ನಿಂತು ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಏನು ನೈಸರ್ಗಿಕವಾಗಿ ಹರಿದು ಬರ್ತಕ್ಕಂತಹ ನೀರನ್ನ ತಡೆ ಹಿಡಿದು ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಜೊತೆಗೆ ಏನು ಜಲ ವಿವಾದವನ್ನ ಮತ್ತೆ ಜೀವಂತವಾಗಿಡುವಂತಹ ಪ್ರಯತ್ನ ಸಹ ಮಾಡಿತ್ತು. ಆದ್ರೆ ಇದು ತಪ್ಪು, ನೈಸರ್ಗಿಕವಾಗಿ ನೀರು ಹರಿದು ಬರ್ತಕ್ಕಂಥ ನೀರನ್ನ ತಡೆ ಹಿಡಿದು ತಪ್ಪು ಅಂತ ಹೇಳಿ ಏನು ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಸಹ ಪ್ರಸಾರ ಮಾಡಿತ್ತು. ಈ ವರದಿಗೆ ಎಚ್ಚೆತ್ತುಕೊಂಡಂತಹ ಏನು ಕೊಲ್ಲಾಪುರ ಜಿಲ್ಲಾಡಳಿತ ಈಗ ಮಹಾರಾಷ್ಟ್ರದಿಂದ ಸರ್ಕಾರಕ್ಕೆ ನೀರನ್ನ ಹರಿ ಬರ್ತಾ ಇದೆ. ಅಂತಂದ್ರೆ ಏನು ರಾಜಾಪುರ ಬ್ಯಾರೇಜ್ ಏನಿತ್ತು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೂಲಕ ಸುಮಾರು 450 ಕ್ಯೂಸೆಕ್ಸ್ ನೀರು ಕರ್ನಾಟಕಕ್ಕೆ ಹರಿದು ಬರ್ತಾ ಇರುವಂತದ್ದು ಕೃಷ್ಣಾ ನದಿ ಮೂಲಕ. ಈ ಒಂದು ನೀರು ಕರ್ನಾಟಕಕ್ಕೆ ಬರೋದ್ರಿಂದ ಸುಮಾರು 4 ರಿಂದ 5 ಜಿಲ್ಲೆಗಳಿಗೆ ಅನುಕೂಲ ಆಗ್ತಾ ಇರುವಂತದ್ದು. ಅಂತಂದ್ರೆ ಈಗ ಮುಂಗಾರು ಮಳೆನೂ ಅಷ್ಟೊಂದು ಪ್ರಮಾಣದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಕೆಲವೊಂದು ರೈತರು ಮಳೆ ನೋಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ನೀರು ಬಿಟ್ಟಂತ ಈ ನೀರು ರೈತರ ಮೊಗದಲ್ಲೂ ಸಹ ಮಂದಹಾಸ ಮೂಡಿರುವಂತದ್ದು. ಅಂತಂದ್ರೆ ಕೃಷಿ ಚಟುವಟಿಕೆಗಳಿಗೂ ಇನ್ಮೇಲೆ ಆ ಗಡಿ ಭಾಗದಲ್ಲಿ ಏನು ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಮಾಹಿತಿ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಕೊನೆಗೂ ನೀರನ್ನ ಬಿಡಲಾಗಿದೆ. ಇದೇ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಮತ್ತೆ ಮತ್ತೆ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗಿತಾನೆ ಇರುತ್ತೆ ಈ ನದಿ ನೀರಿನ ವಿಚಾರವಾಗಿ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಹರಿತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಹರಿತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಇರುವಂತಹ ರಾಜಾಪುರ ಬ್ಯಾರೇಜ್ ಇದು. ಕರ್ನಾಟಕಕ್ಕೆ 450 ಕ್ಯೂಸೆಕ್ ನೀರು. ಕರ್ನಾಟಕದ ರೈತರ ಪರ ನಿಂತು ಮಹಾರಾಷ್ಟ್ರದಿಂದ ನೀರು ಹರಿಸಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತು ಕರ್ನಾಟಕಕ್ಕೆ ನೀರು ಹರಿಸಿದೆ ಮಹಾರಾಷ್ಟ್ರ ಸರ್ಕಾರ. ನೋಡಿ ಆ ದೃಶ್ಯಗಳನ್ನ ಗಮನಿಸಿ ತಾವು. ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಬರ್ತಾ ಇರೋದು. ಕೊಲ್ಲಾಪುರದಲ್ಲಿ ಡ್ಯಾಮ್ ಇರೋದು, ಈ ಬ್ಯಾರೇಜ್ ಇರೋದು. ಇಲ್ಲಿಂದ ಕೃಷ್ಣಾ ನದಿಗೆ ನೀರನ್ನ ರಿಲೀಸ್ ಮಾಡುವಂತಹ ಕೆಲಸ ಈಗ ಮಹಾರಾಷ್ಟ್ರ ಸರ್ಕಾರದಿಂದ ಆಗ್ತಾ ಇದೆ. ಇದೇ ನದಿ ನೀರಿನ ವಿಚಾರವಾಗಿ ಯಾವ ರೀತಿ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗೆದಿತ್ತು, ಆ ಖ್ಯಾತಿಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಜ್ಯದ ರೈತರ ಪರವಾಗಿ ಸದಾ ಸರ್ವದಾ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಲ್ಲುತ್ತೆ.
ನೋಡಿ, ಮೊನ್ನೆ ನಾವು ಮಾಡಿದಂತಹ ವರದಿ, ಅವತ್ತು ಏನೆಲ್ಲ ಸಮಸ್ಯೆ ಆಗಿತ್ತು, ಮಹಾರಾಷ್ಟ್ರ ಖ್ಯಾತಿಯಿಂದಾಗಿ ನಮ್ಮ ರಾಜ್ಯ ರೈತರು ಎಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಯಾಕೆ ನೀರನ್ನ ಹರಿಸ್ತಾ ಇಲ್ಲ, ಬ್ಯಾರೇಜ್ನ ಆ ಭಾಗದಲ್ಲಿ ನೀರಿದೆ, ಈ ಕಡೆ ನೀರು ಬಿಡ್ತಾ ಇಲ್ಲ, ಅವರು ಸ್ಟಾಕ್ ಮಾಡ್ಕೊಂಡಿದ್ರು, ಫ್ಲೋ ಇರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಮಹಾರಾಷ್ಟ್ರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರನ್ನ ರಿಲೀಸ್ ಮಾಡಿದ್ದಾರೆ. ಮೊನ್ನೆ ಮತ್ತು ಇವತ್ತಿನ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂಜು. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಗಮನಿಸ್ತಾ ಇದ್ದೀವಿ, ನೀರು ರಿಲೀಸ್ ಆಗಿದೆ, ರೈತರ ಮೊಗದಲ್ಲಿ ಸಂತಸ, ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳುವ ಕೆಲಸ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಹೌದು ಶ್ರೀಪಾದ್, ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಂತಂದ್ರೆ ಕರ್ನಾಟಕದ ರೈತರ ಪರ ನಿಂತು ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಏನು ನೈಸರ್ಗಿಕವಾಗಿ ಹರಿದು ಬರ್ತಕ್ಕಂತಹ ನೀರನ್ನ ತಡೆ ಹಿಡಿದು ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಜೊತೆಗೆ ಏನು ಜಲ ವಿವಾದವನ್ನ ಮತ್ತೆ ಜೀವಂತವಾಗಿಡುವಂತಹ ಪ್ರಯತ್ನ ಸಹ ಮಾಡಿತ್ತು. ಆದ್ರೆ ಇದು ತಪ್ಪು, ನೈಸರ್ಗಿಕವಾಗಿ ಹರಿದು ಬರ್ತಕ್ಕಂಥ ನೀರನ್ನ ತಡೆ ಹಿಡಿದು ತಪ್ಪು ಅಂತ ಹೇಳಿ ಏನು ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಸಹ ಪ್ರಸಾರ ಮಾಡಿತ್ತು. ಈ ವರದಿಗೆ ಎಚ್ಚೆತ್ತುಕೊಂಡಂತಹ ಏನು ಕೊಲ್ಹಾಪುರ ಜಿಲ್ಲಾಡಳಿತ ಈಗ ಮಹಾರಾಷ್ಟ್ರದಿಂದ ಸರ್ಕಾರಕ್ಕೆ ನೀರನ್ನ ಹರಿ ಬರ್ತಾ ಇದೆ. ಅಂತಂದ್ರೆ ಏನು ರಾಜಾಪುರ ಬ್ಯಾರೇಜ್ ಏನಿತ್ತು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೂಲಕ ಸುಮಾರು 450 ಕ್ಯೂಸೆಕ್ಸ್ ನೀರು ಕರ್ನಾಟಕಕ್ಕೆ ಹರಿದು ಬರ್ತಾ ಇರುವಂತದ್ದು ಕೃಷ್ಣಾ ನದಿ ಮೂಲಕ. ಈ ಒಂದು ನೀರು ಕರ್ನಾಟಕಕ್ಕೆ ಬರೋದ್ರಿಂದ ಸುಮಾರು 4 ರಿಂದ 5 ಜಿಲ್ಲೆಗಳಿಗೆ ಅನುಕೂಲ ಆಗ್ತಾ ಇರುವಂತದ್ದು. ಅಂತಂದ್ರೆ ಈಗ ಮುಂಗಾರು ಮಳೆನೂ ಅಷ್ಟೊಂದು ಪ್ರಮಾಣದಲ್ಲಿ ಸರಿಯಾಗಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗ್ತಾ ಇಲ್ಲ. ಕೆಲವೊಂದು ರೈತರು ಮಳೆ ನೋಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ನೀರು ಬಿಟ್ಟಂತ ಈ ನೀರು ರೈತರ ಮುಖದಲ್ಲೂ ಸಹ ಮಂದಹಾಸ ಮೂಡಿರುವಂತದ್ದು. ಅಂತಂದ್ರೆ ಕೃಷಿ ಚಟುವಟಿಕೆಗಳಿಗೂ ಇನ್ಮೇಲೆ ಆ ಗಡಿ ಭಾಗದಲ್ಲಿ ಏನು ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಮಾಹಿತಿ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಕೊನೆಗೂ ನೀರನ್ನ ಬಿಡಲಾಗಿದೆ. ಇದೇ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಮತ್ತೆ ಮತ್ತೆ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗಿತಾನೆ ಇರುತ್ತೆ ಈ ನದಿ ನೀರಿನ ವಿಚಾರವಾಗಿ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಹರಿತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಹರಿತಾ ಇದೆ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಇರುವಂತಹ ರಾಜಾಪುರ ಬ್ಯಾರೇಜ್ ಇದು. ಕರ್ನಾಟಕಕ್ಕೆ 450 ಕ್ಯೂಸೆಕ್ ನೀರು. ಕರ್ನಾಟಕದ ರೈತರ ಪರ ನಿಂತು ಮಹಾರಾಷ್ಟ್ರದಿಂದ ನೀರು ಹರಿಸಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತು ಕರ್ನಾಟಕಕ್ಕೆ ನೀರು ಹರಿಸಿದೆ ಮಹಾರಾಷ್ಟ್ರ ಸರ್ಕಾರ. ನೋಡಿ, ಆ ದೃಶ್ಯಗಳನ್ನ ಗಮನಿಸಿ ತಾವು. ರಾಜಾಪುರ ಬ್ಯಾರೇಜ್ ಮೇಲಿಂದ ನೀರು ಬರ್ತಾ ಇರೋದು. ಕೊಲ್ಹಾಪುರದಲ್ಲಿ ಡ್ಯಾಮ್ ಇರೋದು, ಈ ಬ್ಯಾರೇಜ್ ಇರೋದು. ಇಲ್ಲಿಂದ ಕೃಷ್ಣಾ ನದಿಗೆ ನೀರನ್ನ ರಿಲೀಸ್ ಮಾಡುವಂತಹ ಕೆಲಸ ಈಗ ಮಹಾರಾಷ್ಟ್ರ ಸರ್ಕಾರದಿಂದ ಆಗ್ತಾ ಇದೆ. ಇದೇ ನದಿ ನೀರಿನ ವಿಚಾರವಾಗಿ ಯಾವ ರೀತಿ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗೆದಿತ್ತು, ಆ ಖ್ಯಾತಿಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಜ್ಯದ ರೈತರ ಪರವಾಗಿ ಸದಾ ಸರ್ವದಾ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಲ್ಲುತ್ತೆ. ನೋಡಿ, ಮೊನ್ನೆ ನಾವು ಮಾಡಿದಂತಹ ವರದಿ, ಅವತ್ತು ಏನೆಲ್ಲ ಸಮಸ್ಯೆ ಆಗಿತ್ತು, ಮಹಾರಾಷ್ಟ್ರ ಖ್ಯಾತಿಯಿಂದಾಗಿ ನಮ್ಮ ರಾಜ್ಯ ರೈತರು ಎಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಯಾಕೆ ನೀರನ್ನ ಹರಿಸ್ತಾ ಇಲ್ಲ, ಬ್ಯಾರೇಜ್ನ ಆ ಭಾಗದಲ್ಲಿ ನೀರಿದೆ, ಈ ಕಡೆ ನೀರು ಬಿಡ್ತಾ ಇಲ್ಲ, ಅವರು ಸ್ಟಾಕ್ ಮಾಡ್ಕೊಂಡಿದ್ರು, ಫ್ಲೋ ಇರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಮಹಾರಾಷ್ಟ್ರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರನ್ನ ರಿಲೀಸ್ ಮಾಡಿದ್ದಾರೆ. ಮೊನ್ನೆ ಮತ್ತು ಇವತ್ತಿನ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂಜು. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಗಮನಿಸ್ತಾ ಇದ್ದೀವಿ, ನೀರು ರಿಲೀಸ್ ಆಗಿದೆ, ರೈತರ ಮೊಗದಲ್ಲಿ ಸಂತಸ, ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳುವ ಕೆಲಸ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ?
ಹೌದು ಶ್ರೀಪಾದ್, ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಂತಂದ್ರೆ ಕರ್ನಾಟಕದ ರೈತರ ಪರ ನಿಂತು ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಏನು ನೈಸರ್ಗಿಕವಾಗಿ ಹರಿದು ಬರ್ತಕ್ಕಂತಹ ನೀರನ್ನ ತಡೆ ಹಿಡಿದು ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಜೊತೆಗೆ ಏನು ಜಲ ವಿವಾದವನ್ನ ಮತ್ತೆ ಜೀವಂತವಾಗಿಡುವಂತಹ ಪ್ರಯತ್ನ ಸಹ ಮಾಡಿತ್ತು. ಆದ್ರೆ ಇದು ತಪ್ಪು, ನೈಸರ್ಗಿಕವಾಗಿ ಹರಿದು ಬರ್ತಕ್ಕಂಥ ನೀರನ್ನ ತಡೆ ಹಿಡಿದು ತಪ್ಪು ಅಂತ ಹೇಳಿ ಏನೋ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಸಹ ಪ್ರಸಾರ ಮಾಡಿತ್ತು. ಈ ವರದಿಗೆ ಎಚ್ಚೆತ್ತುಕೊಂಡಂತಹ ಏನು ಕೊಲ್ಹಾಪುರ ಜಿಲ್ಲಾಡಳಿತ ಈಗ ಮಹಾರಾಷ್ಟ್ರದಿಂದ ಸರ್ಕಾರಕ್ಕೆ ನೀರನ್ನ ಹರಿ ಬರ್ತಾ ಇದೆ. ಅಂತಂದ್ರೆ ಏನು ರಾಜಾಪುರ ಬ್ಯಾರೇಜ್ ಏನಿತ್ತು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೂಲಕ ಸುಮಾರು 450 ಕ್ಯೂಸೆಕ್ಸ್ ನೀರು ಕರ್ನಾಟಕಕ್ಕೆ ಹರಿದು ಬರ್ತಾ ಇರುವಂತದ್ದು ಕೃಷ್ಣಾ ನದಿ ಮೂಲಕ. ಈ ಒಂದು ನೀರು ಕರ್ನಾಟಕಕ್ಕೆ ಬರೋದ್ರಿಂದ ಸುಮಾರು 4 ರಿಂದ 5 ಜಿಲ್ಲೆಗಳಿಗೆ ಅನುಕೂಲ ಆಗ್ತಾ ಇರುವಂತದ್ದು. ಅಂತಂದ್ರೆ ಈಗ ಮುಂಗಾರು ಮಳೆನೂ ಅಷ್ಟೊಂದು ಪ್ರಮಾಣದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಕೆಲವೊಂದು ರೈತರು ಮಳೆ ನೋಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ನೀರು ಬಿಟ್ಟಂತ ಈ ನೀರು ರೈತರ ಮುಖದಲ್ಲೂ ಸಹ ಮಂದಹಾಸ ಮೂಡಿರುವಂತದ್ದು. ಅಂತಂದ್ರೆ ಕೃಷಿ ಚಟುವಟಿಕೆಗಳಿಗೂ ಇನ್ಮೇಲೆ ಆ ಗಡಿ ಭಾಗದಲ್ಲಿ ಏನು ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಮಾಹಿತಿಗಾಗಿ.